ನೀವೇನ್ ಮಾಡಿ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಇರಬೇಕು ಅಲ್ವಾ, ಆಡಳಿತ ಚೆನ್ನಾಗಿರ್ಬೇಕು. ಅದಕ್ಕೆ ನೀವು ಮಾಧ್ಯಮದವರು ಯಾರನ್ನು ಈ ಪ್ರಶ್ನೆನೇ ಕೇಳಕ್ ಹೋಗ್ಬೇಡಿ. ನಮ್ಮನ್ನ ಈ ಪ್ರಶ್ನೆ ಕೇಳದೆ ಬದಲಾವಣೆ ಆಗೋವರೆಗೂ ನಾವು ಸುಮ್ಮನೆ ಇರ್ಬೇಕಾ? ಅಲ್ಲ, ಬದಲಾವಣೆ ಆಗೋದು ಬಿಡೋದು ಅದ್ರ ಬಗ್ಗೆ ನಾನು ಎಲ್ಲೂ ಯಾವತ್ತೂ ಮಾತಾಡಿಲ್ಲ, ಇವತ್ತು ಮಾತಾಡಲ್ಲ, ಮುಂದಕ್ಕೂ ಮಾತಾಡಲ್ಲ. ಅದೆಲ್ಲ ಕೂಡ ನಮ್ಮ ಹೈಕಮಾಂಡು, ನಮ್ಮ CM, ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿದ್ದು. ಸರ್, ಈಗ ನರೇಗಾ ಯೋಜನೆ ಬದಲಾವಣೆ ಬಗ್ಗೆ 2 ದಿನದ ಅಧಿವೇಶನ ಕೂಡ ಮಾಡೋದಕ್ಕೆ ನೀವು ರೆಡಿ ಆಗಿದ್ದೀರಿ. ನಿನ್ನೆ ಬಿಜೆಪಿ ಮತ್ತೆ JDS ನಾಯಕರು ಜಂಟಿಯಾಗಿ ಮಾತಾಡಿದ್ದಾರೆ ಸರ್. ಈ ಗಾಂಧಿ ಹೆಸರನ್ನ ವಿನಾಕಾರಣ ಬಳಸ್ಕೊಳ್ತಾ ಇರುವಂತದ್ದು. ಗಾಂಧಿ ಹೆಸರನ್ನ ನೀವು ಯಾವ್ದಕ್ಕೂ ಇಟ್ಟಿಲ್ಲ, ನೆಹರು ಹೆಸರನ್ನ ಇಟ್ರಿ. ಗಾಂಧೀಜಿಗೆ ದ್ರೋಹ ಬಗೆದವರು ಕಾಂಗ್ರೆಸ್. ಇವತ್ತು ಇಂಥ ಆರೋಪಗಳನ್ನೆಲ್ಲ ಮಾಡಿದ್ದಾರೆ. ಈಗ ಮಹಾತ್ಮ ಗಾಂಧೀಜಿಯವರ ಹೆಸರು ದೇಶದ ಯಾವುದೇ ಭಾಗದಲ್ಲಿ ಹೋಗಿ, ಯಾವುದೇ ನಗರಕ್ಕೆ ಹೋಗಿ, ಯಾವುದೇ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರ ಹೆಸರುಗಳಿದೆಯೋ ಇಲ್ವೋ? ಅದನ್ನೆಲ್ಲ ಇಟ್ಟೋರು ಯಾರು? ಆಗಿನ ಕಾಂಗ್ರೆಸ್ ಸರ್ಕಾರಗಳು, ಆಗಿನ ಜನ, ಮತ್ತು ಅಲ್ಲಿದ್ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಕೂಡ ಇಟ್ಟಿದೆ ಅಷ್ಟೇ. ಮಹಾತ್ಮ ಗಾಂಧಿನ ಮರೆತವರು. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಬರೋಕ್ಕೆ ಮುಂಚೆ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿತ್ತು. ಆದರೆ ಯಾರು ಇಡೀ ದೇಶವನ್ನು, ನಾಯಕತ್ವವನ್ನು ಯಾರು ಕೊಡೋಕ್ಕಾಗಿರಲಿಲ್ಲ. ಅವರೆಲ್ಲ ಆಯಾ ಪ್ರಾಂತ್ಯಕ್ಕೆ ಸೀಮಿತ ಆಗಿದ್ದರು. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಬಂದ ಮೇಲೆ ಭಾಷೆ ಅಥವಾ ಆವಾಗ 560 ರಾಜ್ಯಗಳಿತ್ತು, ಸಣ್ಣ ಪುಟ್ಟ ರಾಜ್ಯಗಳಿತ್ತು. ಎಲ್ಲರನ್ನ ಒಗ್ಗೂಡಿಸಿ ಎಲ್ಲ ಧರ್ಮ, ಎಲ್ಲ ಭಾಷೆಯವ್ರನ್ನ, ಎಲ್ಲ ಪ್ರಾಂತ್ಯದವ್ರನ್ನ ಒಗ್ಗೂಡಿಸಿದವರು ಅವರು. ಅವ್ರ ನಾಯಕತ್ವವನ್ನು ಎಲ್ಲರೂ ಕೂಡ ಒಪ್ಕೊಂಡ ಮೇಲೆ ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು. ಆಮೇಲೆ ಸ್ವಾತಂತ್ರ್ಯ ಬಂದಮೇಲೆ ಒಂದೇ ವರ್ಷಕ್ಕೆ ಅವ್ರನ್ನ ಗುಂಡಿಟ್ಟು ಸಾಯಿಸಿದ್ರು. 1 ವರ್ಷದೊಳಗಡೆನೆ. ಯಾರಪ್ಪ ಸಾಯಿಸಿದ್ರು? RSS ವ್ಯಕ್ತಿ. ಅದ್ರ ಹಿಂದೆ ಯಾರ್ಯಾರಿದೆ ಅಂತ ನಿಮಗೂ ಕೂಡ ಚೆನ್ನಾಗಿ ಗೊತ್ತು, ಇಡೀ ದೇಶಕ್ಕೆ ಚೆನ್ನಾಗಿ ಗೊತ್ತು. ಆಮೇಲೆ ಗಾಂಧೀಜಿಯವರ ಹೆಸರನ್ನು ನಾವ್ಯಾಕೆ ಕೆಟ್ಟ ತರಬೇಕು? ಗಾಂಧೀಜಿಯವರು ರಾಷ್ಟ್ರಪಿತ ಅಂತ ಇಡೀ ದೇಶ ಅವ್ರನ್ನ ಒಪ್ಕೊಂಡಿದೆ ಅಲ್ವಾ? ಅಂಥವ್ರ ಹೆಸರನ್ನು ತೆಗೆದವರು ಗಾಂಧೀಜಿಯವರಿಗೆ ದ್ರೋಹ ಮಾಡಿದ್ದಾರೆ. ಬಿಜೆಪಿ ಮಹಾತ್ಮ ಗಾಂಧಿಯವರು ಮನ್ರೇಗಾ ಹೆಸರು ಈ ಹಿಂದೆ ಬೇರೆ ಬೇರೆ ಹೆಸರಲ್ಲಿತ್ತು, ಕೂಲಿಗಾಗಿ ಕಾಳು ಅಂತನೂ ಇತ್ತು. ಆ ಯೋಜನೆಗಳನ್ನ ಮಾರ್ಪಾಡು ಮಾಡಲಾಗಿದೆ. ಹೆಸರನ್ನ ತಕ್ಷಣ ಬದಲಾವಣೆ. ಏನು ಇವ್ರ ಆತ್ಮಮನೆ ಗಂಟೆನೂ ಹೋಗ್ಬಿಡೋದ? ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರೆ ಇವ್ರ ಆತ್ಮಮನೆ ಗಂಟೆಯನ್ನು ಹೋಗ್ಬಿಡೋದ? ಇಲ್ಲಿವರೇನು ಇವ್ರ ಮನೆಯಿಂದ ತಂದಾಕ್ತಾರ ಅದಕ್ಕೆ ದುಡ್ಡು? ಅಲ್ಲ, ಭ್ರಷ್ಟಾಚಾರದ ವಾಸನೆ ಇದ್ರೆ ತನಿಖೆ ಮಾಡಲಿ. ಕೇಂದ್ರ ಸರ್ಕಾರ ಅವ್ರ ಕೈಯಲ್ಲಿದೆ. ED ಇದೆ, CBI ಇದೆ. ಆಮೇಲೆ 2019ರಿಂದ 23 ಇವರೇ ಇದ್ರಲ್ಲ. ಅಂದ್ರೆ ಆಗ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ರ? ಅಂದ್ರೆ ಆ ಭ್ರಷ್ಟಾಚಾರನ ಅವ್ರು ಒಪ್ಕೊಂಡಂಗೆ ಆಯಿತು. 19ರಿಂದ 23ವರೆಗೂ ಭ್ರಷ್ಟಾಚಾರ ನಡೀತಿತ್ತು ಅಂತ ಅವರೇ ಒಪ್ಕೊಂಡಂಗೆ ಆಯಿತು BJP ಸರ್ಕಾರದಲ್ಲಿ. ಇವರಿಗೆ ನಾಚಿಕೆಗೆಟ್ಟ ಜನ ಇವರು. ಮಹಾತ್ಮ ಗಾಂಧಿ ಹೆಸರನ್ನು ತೆಗಿತಾರಲ್ಲ, ಇಂಥವ್ರಿಗೆ ನಾಚಿಕೆ ಆಗ್ಬೇಕು ಇವರಿಗೆ. ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಜೋರು ಪಡ್ಕೊಂಡಿದೆ ಸರ್. ಈಗ ಇನ್ನೊಂದು, ಎಲ್ಲಿವರೆಗೂ BJP ಜೊತೆ JDS ಇರುತ್ತೆ ಆ ಪಕ್ಷ ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಅವರು ಹಿಂದೆ ಅವ್ರಿಗೆ ಹಳೆ ಮೈಸೂರಲ್ಲಿ ವಿಶೇಷವಾಗಿ ಅವ್ರದ್ದೇ ಒಂದು ಫಾಲೋಯಿಂಗ್ ಇತ್ತು, ದೇವೇಗೌಡರಿಗೆ ಮತ್ತು JDS ಪಕ್ಷಕ್ಕೆ. ಈಗ BJP ಜೊತೆ ಸೇರಿಕೊಂಡು ಅವ್ರ ಪಕ್ಷ ಡೈಲ್ಯೂಟ್ ಆಗುತ್ತೆ. ಎಲ್ಲಿವರೆಗೂ ಅವರು BJP ಜೊತೆಲಿರ್ತಾರೆ, ಮುಂದಕ್ಕೆ ಅವ್ರ ಭವಿಷ್ಯ ಮುಗ್ದಾಗುತ್ತೆ. ಇದು ದೇಶದ ರಾಜಕೀಯದಲ್ಲಿ ಯಾರ್ಯಾರು BJP ಜೊತೆಲಿದ್ರೋ ಆ ಪಕ್ಷಗಳೆಲ್ಲ ಮುಗ್ದೋಯ್ತು. ಸರ್, ಈಗ ಹತ್ರ 3 ವರ್ಷ ಆಗ್ತಾ ಇದೆ, ಇನ್ನೊಂದು 3-4 ತಿಂಗಳು ಹೋದ್ರೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಿವೆ. ಶಾಸಕರು ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ಎಲ್ಲರೂ ಒಂದೇ ಬಾರಿ ಅವಕಾಶ ಆದ್ರೆ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ನೀವು ಇದನ್ನೆಲ್ಲ ಕೂಡ ಜಾಸ್ತಿ ಈ ಲೀಡರ್ಶಿಪ್ ಬದಲಾವಣೆ ಬಗ್ಗೆ, ಇದ್ರ ಬಗ್ಗೆ ಜಾಸ್ತಿ ನೀವು ಮಾತಾಡಿದಷ್ಟು ಎಲ್ಲ ಗೊಂದಲಗಳಾಗುತ್ತೆ. ಅದರಿಂದ ನೀವು ನಮ್ಮನ್ನ ಸ್ವಲ್ಪ ಫ್ರೀಯಾಗಿ ಬಿಟ್ಬಿಡಿ. ಬದಲಾವಣೆ ಚರ್ಚೆ ನಡುವೆ ಸುರ್ಜೇವಾಲ ರಾಜ್ಯಕ್ಕೆ ಬರೋದು ಜನವರಿ 13ಕ್ಕೆ ಬರ್ತಾ ಎಲ್ಲೋ ಕಾಣ್ತಾ ಇರ್ಲಿಲ್ಲ. ನಮ್ಗೆ ಗೊತ್ತಿಲ್ಲಪ್ಪ. 2028ಕ್ಕೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸದಲ್ಲಿದ್ದಾರೆ BJP JDS. 2028ಕ್ಕೆ ಮತ್ತೆ ನಮ್ಮದೇ ಸರ್ಕಾರ ಬರುತ್ತೆ. ಯಾವ ಗೊಂದಲನೂ ಇದರಲ್ಲ. ಅವರ ಸಂಖ್ಯೆ BJP JDS ಈಗಿರೋದಕ್ಕಿಂತ ಕಡಿಮೆ ಆಗುತ್ತೆ. ಕಾರಣ ಏನಂದರೆ ಅಲ್ಲಿ ನಾಯಕತ್ವದ ಕೊರತೆ ಮತ್ತು ಜನಕ್ಕೆ BJP ಬಗ್ಗೆ ವಿಶ್ವಾಸ ಇಲ್ಲ.
ವಿಶ್ವಾಸ ಇಲ್ಲದೆ ಇರೋದ್ರಿಂದ ಅವರು ಜನ ಮತ ಹಾಕಲ್ಲ, ಮತ್ತೆ ನಮಗೆ ಹಾಕ್ತಾರೆ. ರಾಮಲಿಂಗಾರೆಡ್ಡಿ ಅವರು ಸಿಎಂ ಆಗೋದು ಯಾವಾಗ? ಯಾವತ್ತೂ ಆಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.